ವಿಶೇಷ ಪಾತ್ರ. ಓಕೆ, ಅಂದರೆ ಈ ಸಿನಿಮಾದಲ್ಲಿ ನಾವು ಕಾಮಿಡಿ ಅಂತೂ ನಿರೀಕ್ಷೆ ಮಾಡಿರ್ತೀವಿ, ಬಿಕಾಸ್ ಇದೊಂದು. ಮತ್ತು ಈ ಸಿನಿಮಾ ಮೂಲಕ ಜನರಿಗೆ ಏನು ಹೇಳೋಕೆ ಹೊರಟಿದ್ದೀರಾ ನೀವು ಅಂತ, ಅಂದರೆ ಏನು ಸಂದೇಶ ಕೊಡೋಕೆ ಹೊರಟಿದ್ದೀರಾ? ಸಂದೇಶ ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸಂದೇಶ ಏನು ಅಂತ. ಜೊತೆ ಸಿನಿಮಾದ ಒಂದು ಬಹುಮುಖ್ಯ ನಾವು ಏನು ನಾವು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಒಂದು ಚೆನ್ನಾಗಿ ಎಂಟರ್ಟೈನ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ, ಆಯಿತಾ. ಸೊ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಯಾವುದೋ ಒಂದು ವಲ್ಗರು ಆ ಥರದ್ದೆಲ್ಲ ಒಂದೇನಿಲ್ಲ. ಸೊ ತುಂಬ ಇಟ್ಸ್ ಎ ವೆರಿ ನೀಟ್ ಕಾಮಿಡಿ ನಮ್ಮ ಸಿನಿಮಾ. ಸೊ ಹೆಂಗೆ ಈಗ ಟಗರು ಪಲ್ಯದಲ್ಲಿ ಏನಿತ್ತು, ಒಂದು ಸಂಬಂಧಗಳ ಸುತ್ತ ನಡೆಯುವಂಥ ಒಂದು ಕತೆ, ಆಯಿತಾ. ಅದನ್ನು ಹೇಗೆ ಹೇಳಿದ್ದೀವಿ, ಒಂದು ಹಾಸ್ಯದಲ್ಲಿ ಹೇಳಿದ್ದೀವಿ. ಇದು ಅಷ್ಟೇ ಇದು ಸಂಬಂಧಗಳು, ಆಯಿತಾ. ಸೊ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಇರುವಂಥದ್ದೇ ಕತೆ. ಬಟ್ ಅದರ ಜೊತೆ ಅದು ಹೇಗೆ ಹೇಳಿದ್ದೀವಿ ಅಂದರೆ ಅದನ್ನು ಹೇಗೆ ರಿಯಲೈಸೇಷನ್ ಆಗುತ್ತೆ ಅನ್ನೋದನ್ನ ನಾವು ಹ್ಯೂಮರ್ ಪ್ರಕಾರ ಹೇಳಿದ್ದೀವಿ, ಹ್ಯೂಮರ್ ಜೊತೆಗೆ ಹೇಳಿದ್ದೀವಿ. ಸೊ ಈ ಸಿನಿಮಾದಲ್ಲಿ ಡೆಫಿನೆಟ್ ಆಗಿ ನೀವು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಇಟ್ಸ್ ಎ ನೀಟ್ ಫ್ಯಾಮಿಲಿ ಮೂವಿ. ಓಕೆ, ಈಗ ಮಲೈಕ್ ಅವರು ಕೂಡ ಒಂದು ಸಾಂಗಲ್ಲಿ ತುಂಬ ಚೆನ್ನಾಗಿ, ತುಂಬ ಹಾಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಕ್ಯೂಟಾಗಿ ಕಾಣಿಸ್ಕೊಂಡ್ರಿ. ಸೊ ಯೂಶಲಾಗಿ ನಾವು ನಿಮ್ಮನ್ನು ಆ ಥರ ಯಾವುದು ಪಾತ್ರದಲ್ಲಿ ನೋಡಿರಲಿಲ್ಲ. ಸೊ ನಿಮ್ಮ ಮನೆಯವ್ರು ಒಪ್ಕೊಂಡ್ರಾ ಅಥವಾ ಹೇಗೆ ಅಂತ? ಒಂದು ಯೂಶಲಾಗಿ ನಾವು ಏನೇ ಪಾತ್ರಗಳನ್ನು ಮಾಡ್ತಾ ಇದ್ರು ಕೂಡ ಮನೆಯವ್ರ ಪರ್ಮಿಷನ್ಸ್ ತುಂಬ ಮೇನ್ ಇಂಪಾರ್ಟೆಂಟ್ಲಿ ಆಗುತ್ತೆ. ಸೊ ನಿಮ್ಮ ಮನೆಯವ್ರು ಹೇಗೆ ಒಪ್ಕೊಂಡ್ರಾ ಅಥವಾ ಹೇಗಿತ್ತು ನೀವೊಂದು ಸಿನಿಮಾ ಆಪ್ಷನ್ ನಿಮಗೆ ಬಂದಾಗ ಹೇಗೆ ಅನಿಸ್ತು ಅಂತ? ಅಂದರೆ ರೋಲ್ ಪ್ಲೇ ಮಾಡ್ತಿರೋದೇ ಸೂಪರ್ ಸ್ಟಾರು. ನೀವು ಇವಾಗ ಯಾರೇ ಸೂಪರ್ ಸ್ಟಾರ್ನ ಬಾಲಿವುಡಲ್ಲಿ ಇಲ್ಲ ನಮ್ಮದ್ರಲ್ಲಿ ನೋಡಿ ಅವ್ರು ವಿಭಿನ್ನವಾಗಿರೋ ಪಾತ್ರಗಳು ಮಾಡಿರ್ತಾರೆ. ಸೊ ಅದನ್ನು ಒಂದು ಸಾಂಗಲ್ಲಿ ತೋರಿಸಿದ್ದಾರೆ ಅಷ್ಟೇ. ಇವಾಗ ನಾನು ಎಲ್ಲೋ ಸೀರಿಯಲಿ ಮಳೇಲಿ ಮಾಡೋದು ಅದು ತುಂಬ ಟ್ರೆಂಡ್ ಆಗೋಯ್ತು. ಸೊ ನಾನು ಅದರಲ್ಲಿ ಒಂದು ಥಿನ್ ಲೈನ್ ಇದೆ. ಇವಾಗ ನೀವು ಹಾಟ್ ಅಂತ ಹೇಳಿದ್ರೆ ಅದನ್ನು ತೀರಾ ಕೆಡ್ದಾಗೂ ತೋರಿಸಿಲ್ಲ, ಅದು ಒಂದು ಲಿಮಿಟಲ್ಲಿ ತೋರಿಸಿದ್ದೀವಿ. ಅದಕ್ಕೆ ಆ್ಯಕ್ಚುಲಿ ಡೈರೆಕ್ಟರ್ಸ್ ಆಮೇಲೆ ಕೊರಿಯೋಗ್ರಾಫರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಕಾಸ್ಟ್ಯೂಮ್ ಯಾರು ಡಿಸೈನ್ ಮಾಡಿದ್ದಾರೆ ಅವ್ರಿಗೆ ಬೇಸಿಕಲಿ. ಸೊ ಅಲ್ಲಿ ಎಲ್ಲೂ ವಲ್ಗರ್ ಅಂತ ಅನ್ಸಲ್ಲ, ಅದು ತುಂಬ ನೀಟ್ ಅನ್ಸುತ್ತೆ. ಸೊ ನಾನು ಫಸ್ಟ್ ಅದು ಸೀನ್ ಮಾಡುವಾಗ ನಮ್ಮ ಅಮ್ಮನ ಬಂದು ಪಕ್ಕ ಕೂರಿಸ್ಕೊಂಡಿದ್ದೆ, ಅಮ್ಮ ಕೂತ್ಕೋ ಇದು ಹೀಗಿರುತ್ತೆ, ಇದು ನೋಡ್ಬಿಡು ಇವಾಗಲೇ ಅಂದರೆ ಒಂದ್ಸತಿ ಸ್ಕ್ರೀನ್ ಮೇಲೆ. ಬಟ್ ನಮ್ಮಮ್ಮ ಆ ವಿಷಯದಲ್ಲಿ ತುಂಬ ಸಪೋರ್ಟಿವ್. ನಾನು ಅಲ್ಲ ಅಕಸ್ಮಾತ್ ಕಾನ್ಶಿಯಸ್ ಆದರೆ ಕ್ಯಾರವನ್ ಎಳ್ಕೊಂಬಂದ್ಬಿಟ್ಟು ಹಿಂಗೆ ಮಾಡು, ಆರಾಮಾಗಿ ಮಾಡು ಅಂದರೆ ಶಿ ಇಸ್ ವೆರಿ ಸಪೋರ್ಟಿವ್. ಆಮೇಲೆ ನಾವು ಏನೇ ಕೆಲಸ ಮಾಡಿದ್ರು ಒಂದು ಲಿಮಿಟ್ ಹಾಕೊಂಡು ಮಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅದು ವಲ್ಗರ್ ಅನ್ಸಲ್ಲ. ಆಮೇಲೆ ನಮ್ಮ ಪೇರೆಂಟ್ಸು ಒಪ್ತಾರೆ ಅಂತ ಅನ್ಸುತ್ತೆ. ಓಕೆ, ಈಗ ಟಗರು ಪಲ್ಯ ಸಿನಿಮಾ ಆದಮೇಲೆ ಈ ಸಿನಿಮಾ ಐ ಥಿಂಕ್ ನಾವೀಗ ಬಹು ತಾರಾ ಬಳಗನೇ ಇದೆ ಒಂದು ಸಿನಿಮಾದಲ್ಲಿ ನಾವು ನೋಡಿದ ಮಟ್ಟಿಗೆ. ಸೊ ನಿಮ್ಗೆ ಈ ಲೈಫ್ ಚೇಂಜಸ್ ಅಂತ ಬಂದಾಗ ಈ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಆಗ್ಬೋದು ನಿಮ್ಮ ಲೈಫ್ನಲ್ಲಿ ಅಂತ ಹೇಳಿ? ಈ ಸಿನಿಮಾ ನಂಗೆ ಭಾಳ ಇಂಪಾರ್ಟೆಂಟು. ಈ ಸಿನಿಮಾ ನಂಗೆ ಆ್ಯಸ್ ಎ ಕರಿಯರ್, ಯಾಕಂದರೆ ನಾನು ಹಾಕಿರೋ ಎಫರ್ಟು ಮತ್ತು ನನ್ನ ಮೇಲೆ ಹಾಕಿರೋ ಬಂಡವಾಳ ಇದನ್ನೆಲ್ಲ ನೋಡಿದಾಗ ಒಂದು ಟೋಟಾಲಿಟಿಲಿ ಈ ಸಿನಿಮಾ ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯಾಪತಿ ಈ ಸಿನಿಮಾ ಗೆಲುವು ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ನೀವು ಹೇಳ್ದಂಗೆ ಈ ಸಿನಿಮಾ ತಾರಾ ಬಳಗ ತುಂಬ ಚೆನ್ನಾಗಿದೆ. ನಾನು ಮಲೈಕ್ ಅವರಿದ್ದಾರೆ, ಇವ್ರ ಸಿನಿಮಾ ಪ್ರೀವಿಯಸ್ಸು ಉಪಾದೇಶ, ಸೊ ಇವ್ರದ್ದು ಹಿಟ್ಟು. ಸೊ ಅದೇ ಹಿಟ್ಟನ್ನೇ ಅವರು ಕ್ಯಾರಿ ಮಾಡ್ತಾರೆ ನಮ್ಮ ಸಿನಿಮಾಗೆ ಅಂತ ನಾನು ನಂಬಿದ್ದೀನಿ. ಆಮೇಲೆ ಗರುಡರಾಮ್ ಅವರಿದ್ದಾರೆ, ಅವರು ಒಬ್ಬರು ಪ್ಯಾನ್ ಇಂಡಿಯಾ ಆ್ಯಕ್ಟ್ರು. ಮುಖ್ಯವಾಗಿ ಡಾಲಿ ಧನಂಜಯನೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ಜೊತೆಗೆ ರಂಗಣ್ಣ ರಘು ಸರ್ ಇದ್ದಾರೆ, ಒಂದು ಒಳ್ಳೆ ಪಾತ್ರದಲ್ಲಿ ಬಂದು ಹೋಗ್ತಾರೆ. ಈ ಥರದ ನಂಗೆ ಇಡೀ ಸಿನಿಮಾ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಸೊ ಅಂದರೆ ಈ ಸಿನಿಮಾ ಜವಾಬ್ದಾರಿ ನಾನು ಒಬ್ಬನೇ ಓದ್ತಿಲ್ಲ, ಎಲ್ಲರೂ ಓದ್ತಿದ್ದಾರೆ ಇಡೀ ಸಿನಿಮಾ ಜವಾಬ್ದಾರಿನ. ಹಂಗಾಗಿ ಸ್ವಲ್ಪ ನನಗೆ ನಿರಾಳ. ಓಕೆ, ಎಲ್ಲರೂ ಜವಾಬ್ದಾರಿ ಓದ್ತಿದ್ದಾರೆ, ಇದೊಂದು ನನ್ನ ಮೇಲೆ ಒಬ್ಬನ ಮೇಲೆ ಇಲ್ಲ ಅನ್ನೋದೊಂದು ಸ್ವಲ್ಪ ನಿರಾಳ ಅದು. ಈಗ ಮಲೈಕ್ ಅವರು ಕೂಡ ಸೊ ಲಾಸ್ಟ್ ಟೈಮ್ ಉಪಾಧ್ಯಕ್ಷ ಸಿನಿಮಾದಲ್ಲಿ ನಾವು ನೋಡಿದ ಮಟ್ಟಿಗೆ ತುಂಬ ಒಂದೊಂದಷ್ಟು ಕಾಂಟ್ರವರ್ಸ್ಗಳು ಅಂದರೆ ನಿಮಗೆ ಕಮೆಂಟ್ಸ್ ಬಂದಿರಬಹುದು ಬಹುಶಃ. ಅಂದರೆ ಕಾಮಿಡಿ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ಬೇರೆ ಸಿನಿಮಾದಲ್ಲಿ ಮಾಡ್ಬೋದಾ, ಕಾಮಿಡಿ ಒಂದು ಜೊತೆ ಮಾಡ್ತಿದ್ದಾರೆ ಅನ್ನೋದೊಂದು ಕಮೆಂಟ್ಸ್ ಬಂದಿತ್ತು. ಇದು ಕೂಡ ಕಾಮಿಡಿ ಸಿನಿಮಾನೇ, ಬಟ್ ಬೇರೆ ಒಂದು ಕಥೆಯನ್ನು ಹೇಳೋಕೆ ಹೊರಟಿದ್ದೀರಾ. ಸೊ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ನಾನು ಹೆಚ್ಚಾಗಿ ಫಸ್ಟಿಂದ ನಾನು ಒಂದು ಸಿನಿಮಾ ಆದಮೇಲೆ ನಾನು ಕಲ್ತಿರೋದ ಪ್ರಕಾರ ಯಾರ ಕಾಸ್ಟಿಂಗ್ಗಿಂತ ಮೇಜರಾಗಿ ಕತೆ ಹಿಡಿತಾ ಇರಬೇಕು. ಆಮೇಲೆ ಪ್ರೊಡಕ್ಷನ್ ಟೀಮ್ ಸ್ಟ್ರಾಂಗ್ ಆಗಿದ್ರೆ ನಾವು ಯಾವುದೇ ಪಾತ್ರ ಮಾಡಲಿ ಅದು ಚೆನ್ನಾಗಿ ಮುಟ್ಟುತ್ತೆ. ಆಮೇಲೆ ಇವಾಗ ನೀವು ಹೇಳಿದ ಕಾಮಿಡಿ ಸಿನಿಮಾಗಳು ತುಂಬ ಕಮ್ಮಿ ಆಗಿದೆ. ಇವಾಗ ನಾನು ಉಪಾಧ್ಯಕ್ಷ ರಿಲೀಸ್ ಆದಮೇಲೆ ಯಾವುದೂ ಕಾಮಿಡಿ ಸಿನಿಮಾ ಬಂದಿಲ್ಲ. ಹಂಗೆ ನೋಡೋಕೆ ಹೋದರೆ ಕಾಮಿಡಿ ಹಾರರ್ ಬಂದಿದೆ, ಚುಮಂತರ್ ಬಂತು, ಅದು ಕೂಡ ಚೆನ್ನಾಗಿ ಹಿಟ್ಟಾಯಿತು. ಸೊ ಎಲ್ಲೆಲ್ಲಿ ಕಾಮಿಡಿ ಇದೆ ಅಲ್ಲಿ ಒಬ್ವಿಯಸ್ಲಿ. ಆಮೇಲೆ ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೂ ಏನಾದರೂ ಒಂದು ಟೀಕೆಗಳು ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಇಗ್ನೋರ್ ಮಾಡಿ, ಅದರಲ್ಲಿ ನನ್ನ ಪೇರೆಂಟ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ. ಸೊ ಆಮೇಲೆ ನಮ್ಮ ಜೊತೆ ಇಷ್ಟು ಚೆನ್ನಾಗಿರೋ ಆ್ಯಕ್ಟರ್ಸ್ ಇರೋದ್ರಿಂದ ನಾವು ಯಾಕೆ ಆ ಥರ ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ ಬೇಸಿಕಲಿ. ಆಮೇಲೆ
ನನ್ನ ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ ಆ ವಿಷಯದಲ್ಲಿ ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ. ನಾನು ಖುಷಿ ಇದೆ, ನಾನು ಏನು ಮಾಡ್ತಾ ಇದ್ದೀನಿ, ಕಾಮಿಡಿ ಸಿನಿಮಾ ಆದರೂ ಪರವಾಗಿಲ್ಲ. ನೆಕ್ಸ್ಟ್ ನಾನು ಜಾನರ್ ಚೂಸ್ ಮಾಡಿರೋದು ಕಾಮಿಡಿ ಇಲ್ಲ, ಬೇರೆ ಥರ ಇದೆ. ಸೊ ಅದ್ರಲ್ಲಿ ವಿಭಿನ್ನವಾಗಿದೆ. ಅವಾಗ ಮತ್ತೆ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ, ಯಾಕೆ ಈ ಥರ ಕ್ಯಾರೆಕ್ಟರ್ ಮಾಡಿದ್ರು ಅಂತ. ಸೊ ಅದು ಇದ್ದೇ ಇರುತ್ತೆ. ಸೊ ಬಟ್ ನನಗೆ ಖುಷಿ ಇದೆ ನಾನು ಕಾಮಿಡಿ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಹಂಗೆ ನೋಡೋಕೆ ಹೋದರೆ ನಮ್ಮ ಆಶಿಕಾ ರಂಗನಾಥ್ ಅವರು ಕೂಡ ಕಾಮಿಡಿ ಸಿನಿಮಾ, ಅವ್ರಿಗೂ ರ್ಯಾಂಬೋ 2ನೇ ಒಂದು ಮೇಜರ್ ಹಿಟ್ ಕೊಟ್ಟಿರೋ ಸಿನಿಮಾ. ಸೊ ಅದು ಕೂಡ ಕಾಮಿಡಿಯನ್ ಜೊತೆನೇ ಮಾಡಿರೋದು. ಶರಣ್ ಸರ್ ಅಂತ ಒಳ್ಳೆ ಆ್ಯಕ್ಟರ್, ಅವ್ರು ಆಫ್ಟರ್ ಲಾಂಗ್ ಟೈಮ್ ಹಿಸ್ ಕಮ್ ಆಸ್ ಎ ಹೀರೋ. ಸೊ ಹಾಗೆ ನಾನು ಅದನ್ನ ಪಾಸಿಟಿವ್ ಆಗೇ ತಗೋತೀನಿ. ಅಲ್ಲ, ಇದು ಬರೀ ಕಾಮಿಡಿ ಸಿನಿಮಾ ಅಲ್ಲ ನಮ್ದು ಯಾವಾಗಲೂ ಹೇಳ್ತಾ ಇದ್ದೀನಿ, ನಮ್ದು ಸಿನಿಮಾ ಜಾನರ್ ಏನು ಅಂತ ನೀವು ಕೇಳಿದ್ರೆ ನಮ್ದು ಎಮೋ ಕಾಮ್ ಆಕ್ಷನ್ ಅಂತ ಹೇಳ್ತೀನಿ. ಹೆಂಗೆ ರಾಮ್ ಕಾಮ್ ಆಕ್ಷನ್ ಕಾಮಿಡಿ ಹೇಳ್ತಾರೆ, ಹಂಗೆ ನಮ್ದು ಎಮೋ ಕಾಮ್ ಆಕ್ಷನ್ ಸಿನಿಮಾ, ಎಮೋಷನಲ್ ಕಾಮಿಡಿ ಆಕ್ಷನ್ ಸಿನಿಮಾ ನಮ್ದು. ಎಲ್ಲ ಡ್ರಾಮಾ ಇದೆ. ಓಕೆ, ಈಗಾಗಲೇ 3 ಸಾಂಗ್ಸ್ ರಿಲೀಸ್ ಆಗಿದೆ. ಅದರಲ್ಲಿ ನಾವು RCB ಕೂಡ ಒಂದು ಸಾಂಗ್ ಟ್ರಿಬ್ಯೂಟ್ ಮಾಡಿದ್ದೀರಾ ಅಂತ ಕೇಳ್ಪಟ್ವಿ. ಸೊ ನೋಡಿದೀನಿ ಕೂಡ ಅದು ಸಾಂಗ್ ತುಂಬ ಚೆನ್ನಾಗಿದೆ. ಯಾಕೆ ಟ್ರಿಬ್ಯೂಟ್ ಮಾಡಬೇಕು ಅಂತ ಅನಿಸ್ತು ಈ ಸಾಂಗನ್ನು? ಈ ಸಾಂಗ್ ನಮ್ಮ ಸಿನಿಮಾದಲ್ಲಿದೆ. ಇದು ಬೇಸಿಕ್ಲಿ ಈ ಸಾಂಗು ಸೋತು ಗೆದ್ದವರ ಹಾಡು ಆಯ್ತಾ. ಸೊ RCB ಸೋತು ಗೆಲ್ಲಲಿ ಅನ್ನೋ ಒಂದು ಇದು, ಯಾಕಂದ್ರೆ ನಾವು ಬೀಯಿಂಗ್ RCB ಫ್ಯಾನ್ಸ್, ನಾವು RCB ಫ್ಯಾನ್ಸ್ ಅಲ್ವಾ, ನಮ್ಗೊಂದು ಆಸೆ ಇರಲ್ವಾ, ಅಯ್ಯೋ ನಾವು ಬದುಕಿರೋ ಟೈಮಲ್ಲಿ ಒಂದ್ಸತಿ ನಾವು RCB ಕಪ್ ಎತ್ಕೊಳ್ಳಿ, ಎಷ್ಟು ವರ್ಷ ಕಾಡಿದೀವಿ ಅಂತ ನಮಗೊಂದು ಆಸೆ ಇರಲ್ವಾ, ನಮ್ಗೊಂದು ಆಸೆ ಇರಲ್ವಾ RCB ಕಪ್ ನೋಡ್ಬೇಕು ಅಂತ. ಅದು ಸೋತು ಗೆದ್ದವರ ಹಾಡು ಅದು. ಸೊ ಈ ಗೆಲ್ಲಲಿ ಅಂತ ಬಹಳ ಒಂದು ಕಾದಾಟ ಆಯ್ತಾ, ಕಾದವನ್ಗೆ ಕಿರೀಟ ಅಂತ ಇರೋದೆ. ಸೊ ನಾವು ಕಾದಿದ್ದೀವಿ ಸಿನಿಮಾ, ಅದು ಸಾಂಗ್ ಲಿರಿಕ್ಸ್ ಅದು ಬಹಳ ಒಂದು ಕಾದಾಟ, ಕಾದವನ್ಗೆ ಕಿರೀಟ, ಬಿಡಬೇಡ ಹೋರಾಟ ಅಂತ. ಸೊ ಇದು RCBಗಿಂತ ಜಾಸ್ತಿ ಇನ್ಯಾರಿಗೆ ರಿಲೇಟ್ ಆಗುತ್ತೆ ಈ ಲೈನ್ಸ್ ಹೇಳಿ. ಸೊ ಅದಕ್ಕೆ RCBಗೆ ಈ ಸಾಂಗ್ ನಾವು ಡೆಡಿಕೇಟ್ ಮಾಡಿದ್ವಿ. ಅಂದ್ರೆ ಈ IPL ಕೂಡ ಈಗಾಗಲೇ ಬರ್ತಾ ಇದೆ. ಸೊ IPL ಆಲ್ರೆಡಿ ಮ್ಯಾಚ್ಗಳು ಸ್ಟಾರ್ಟ್ ಆಗಿದೆ, ಅಲ್ಲಿ ಮ್ಯಾಚ್ ನಡೀತಾ ಇದೆ. ಸೊ ಈ ಸಾಂಗ್ ಬಂದ ತಕ್ಷಣ ತುಂಬಾ ಜನ ಅದಕ್ಕೆ ರೀಲ್ಸ್ಗಳನ್ನು ಮಾಡೋದು ತುಂಬಾ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದಾಗ. ಸೊ ಅದು ಕೂಡ ಒಂದು ರೀತಿ ನಿಮಗೆ ಒಂಥರ ಪ್ರಮೋಷನ್ ಅನ್ನೋ ಥರನೇ ಫೀಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ.